ನಮಸ್ತೆ ತುಮಕೂರು. ನೋಡಿ ಫ್ರೆಂಡ್ಸ್, ಇದು ಬೆಂಗಳೂರು ವಿಧಾನಸೌಧ. ಫುಲ್ ಲೈಟಿಂಗ್ ಅರೇಂಜ್ ಮಾಡಿದರು. ಏನಪ್ಪ ವಿಡಿಯೋ ಮಾಡಿದ್ದೀನಿ ಅಂದರೆ, ಒಂದು ಕ್ಯಾಸ್ಟ್ರೋಲ್ದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು, ಅದರಿಂದ ಹೋಗಿದ್ದೆ. ಅಂದವೇ ಹೋಗ್ಬೇಕಾದ್ರೆ ನೈಟೇ ಹೋಗಿದ್ದೆ. ನೈಟು ಹಾಲ್ಟಾಗಿ ಬರ್ಬೇಕಾದ್ರೆ ಈ ವಿಡಿಯೋ ಮಾಡಿದೆ. ಚೆನ್ನಾಗಿ ಕಾಣಿಸ್ತು, ಲೈಟಿಂಗ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ. ಒಂದು ಜನಗಳಿಗೆ ತೋರ್ಸೋಣ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ ಮರೆಯತ್ತೆ. ಇದೇನು ವಿಡಿಯೋ ಆಗ್ತಾಯಿದ್ದೀನಿ, ಕ್ಯಾಸ್ಟ್ರೋಲ್ ಆಯಿಲ್ದು ಅಂಬೇಡ್ಕರ್ ಭವನ ಅಂತ ಇದೆ, ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ಟ್ರೈನಿಂಗ್ ಪ್ರೋಗ್ರಾಮ್ ಹೋದಾಗ ಒಂದು ಸಣ್ಣ ಮಾಹಿತಿ, ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಕ್ಯಾಸ್ಟ್ರೋಲ್ ಪ್ರೋಗ್ರಾಮ್ ನಡೀತು. ಅಲ್ಲಿ ಹೋಗಿ ನಾನು ಟ್ರೈನಿಂಗ್ ತೊಗೊಂಬಂದಿದ್ದೆ. ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದರು. ನೋಡಿ ಫ್ರೆಂಡ್ಸ್, ಎಲ್ಲ ವೀಡಿಯೋ ತೋರಿಸ್ತಾ ಇದ್ದೀನಿ. ಎಷ್ಟು ದೊಡ್ಡದಿದೆ ಫಂಕ್ಷನ್ ಹಾಲಲ್ಲಿ ಊಟ ತಿಂಡಿ ಎಲ್ಲ ಅವ್ರದ್ದೇ. ನೋಡಿ ಫ್ರೆಂಡ್ಸ್, ಎಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಯಿತು. ಒಳ್ಳೆ ನೋಡಿ ತೋರಿಸ್ತಾ ಇದ್ದೀನಿ, ಸಖತ್ತಾಗಿ ಸಿಕ್ಮೆಂಟ್ ಎಲ್ಲ ಚೆನ್ನಾಯಿತು. BS6 ಟ್ರೈನಿಂಗು ಫ್ರೀಯಾಗಿ ಕೊಟ್ಟಿದ್ದರು. ಇದೇ ಥರ ಯಾವುದೇ ಮಾಹಿತಿಗಾಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಇದೇ ಥರ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ನೀವು ಇಚ್ಛಿಸಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಊಟ ತಿಂಡಿ ಎಲ್ಲ ಕೊಟ್ಟಿದ್ದರು. ನೋಡಿ ಟ್ಯಾಗು ಎಲ್ಲ ಹಾಕಿ, ನೋಡಿ ಸಪ್ರೇಟ್ ಒಂದು ಪ್ಲೇಟು, ಏನೇನು ಬೇಕು ಐಟಮ್ ಎಲ್ಲ ಕೊಟ್ಟಿದ್ದರು. ನಾವೇ ಫೋನ್ ಸಪ್ಲೈ ಮಾಡ್ಕೊಂಡು ಸೆಲ್ಫ್ ಸರ್ವಿಸ್ ಮಾಡ್ಕೊಂಡು ಊಟ ಮಾಡಿದ್ವಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನ್ಯೂ KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟಿಕ್, ಗುಬ್ಬಿ ತಾಲೂಕು. ಇದೇ ಥರ ಯಾವುದೇ ಟ್ರೈನಿಂಗ್ ಪ್ರೋಗ್ರಾಮ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ನಾನು ಹೇಳಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಸಿಗ್ಮೆಂಟ್ ಇತ್ತು, ಯಾವ ಥರ ಪ್ರೋಗ್ರಾಮ್ ನಡೀತು, ಯಾವ ಥರ ವೀಡಿಯೋ ಕೊಟ್ಟರು, ಟ್ರೈನಿಂಗ್ ಕೊಟ್ಟರು ಅನ್ನೋದನ್ನೆಲ್ಲ ಈ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡಿದೆ ನೋಡಿ. ಗೊತ್ತಿರೋರ್ಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಒಂದು ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ನಾನು ವಿಡಿಯೋ ಮಾಡ್ತಿರೋದು. ಥ್ಯಾಂಕ್ ಯು. ಸರಿ, ಮತ್ತೆ ಹಿಂದಿಗೆ ಎಷ್ಟು ಜನ ಬರುತ್ತಲ್ಲ, ಅರ್ಥ ಆಗ್ಬಿಡುತ್ತೆ, ಪರವಾಗಿಲ್ಲ. ಓಕೆ ಸರ್, ಇವಾಗ once again extending a very warm welcome, Badshah Mechanics Jalsa 2025 powered by Castrol Active. ಒಂದ್ಸತಿ ಜೋರಾಗಿ ಚಪ್ಪಾಳೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ, ತುಂಬಾ ಚೆನ್ನಾಗಿದೆ. ಸೊ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೋಡೋಣ ಅವೇಕ್ ಆಗಿದ್ದೀರಾ ಇಲ್ಲ ಅಂತ, ಏನೋ ನಿದ್ದೆ ಬರ್ತಾ ಇದೆಯಾ ಇಲ್ಲ ಅಂತ ಒಂದ್ಸತಿ ಚೆಕ್ ಮಾಡಬೇಕಾಗುತ್ತಲ್ಲ, ಸೊ ಮಾಡೋಣ. ಸೊ ದಿಸ್ ಇಸ್ ಟೀಮ್. ಆಲ್ರೈಟ್, ಸೊ ಎಸ್, ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಇಲ್ಲಿ. ಮತ್ತೆ ಕ್ಯಾಸ್ಟ್ರಾಲ್ ಬಗ್ಗೆ, ಕ್ಯಾಸ್ಟ್ರಾಲ್ ಆಕ್ಟಿವ್, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇದು ಒಂದು ಬ್ರ್ಯಾಂಡ್ ಅಂತಂದೇ ಅಲ್ಲ, ದಿಸ್ ಇಸ್ ಅ ಲೆಜೆಂಡ್ರಿ ಬ್ರ್ಯಾಂಡ್ ವಿಚ್ ಹ್ಯಾಸ್ ಕ್ರಿಯೇಟೆಡ್ ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ ಅವರು ಇನ್ ಲಾಸ್ಟ್ ಫ್ಯೂ ಇಯರ್ಸ್. ಸೊ ಡಿಸ್ಟ್ರಿಬ್ಯೂಷನ್ ವರ್ಸಸ್ ಕಾಂಪಿಟೇಷನ್ ತುಂಬಾ ಸೂಪರ್ ಸೀಡ್ ಆಗಿದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ, ಇಂಡಿಯಾದಲ್ಲಿ ಯಾವ ಕೋನೆಲ್ಲಾದ್ರೂ ಹೋಗಿ ಕ್ಯಾಸ್ಟ್ರಾಲ್ ಆಕ್ಟಿವ್ ಸಿಗುತ್ತೆ. ಸೊ ದಟ್ ಇಸ್ ದ ಡಿಸ್ಟ್ರಿಬ್ಯೂಷನ್ ದಟ್ ವಿ ಹವ್ ಅಚೀವ್. ಸೊ ವಿ ಹವ್ ಬಿಕಮ್ ದ ಲಾರ್ಜೆಸ್ಟ್ ಲೂಬ್ರಿಕೆಂಟ್ ಬ್ರ್ಯಾಂಡ್ ಇನ್ ಇಂಡಿಯಾ. ಸೊ ಕ್ಯಾಸ್ಟ್ರಾಲ್ ಕಡೆಯಿಂದ ಅದಿತ್ತು. ಮತ್ತೆ ಸಬ್ಸೆ ಪೆಹಲೆ, ಎಲ್ಲರಿಗಿಂತ ಮುಂಚೆ ಸೇಫ್ಟಿ ಫಸ್ಟ್. ಓಕೆ, ಸೊ ಒಂದ್ಸತಿ ಸೇಫ್ಟಿ ಬ್ರೀಫಿಂಗ್ ಕೊಟ್ಬಿಡೋಣ. ಫಸ್ಟ್ 3 ರೋಸಿಗೆ ಏನಾದ್ರು ಕ್ಯಾಸ್ಟ್ರಾಲ್ ಆಕ್ಟಿವ್, ಎಸ್, ಬಾದ್ಶಾ ಆಫ್ ಬಾಲಿವುಡ್ ಇಂದ ಬಾದ್ಶಾ ಆಫ್ ಲೂಬ್ರಿಕೆಂಟ್ಗೆ ಒನ್ ಗ್ರೇಟ್ ಗ್ರ್ಯಾಂಡ್ ವೆಲ್ಕಮ್. ಆರ್ ಯು ರೆಡಿ ಫಾರ್ ದ ವಿಡಿಯೋ? ನಮಸ್ಕಾರ, ಕ್ಯಾಸ್ಟ್ರಾಲ್ ನ ಬಾದ್ಶಾಸ್. ಹೌದು, ನಾನು ನಿಮ್ಮೊಂದಿಗೆ ಮಾತಾಡ್ತಿದ್ದೇನೆ. ಬಾದ್ಶಾಗೆ ಮೆಸೇಜ್ ಇದೆ. ಈ ಬಾದ್ಶಾ ಇಲ್ಲಂದ್ರೆ ಅದು ಹೇಗೆ ಸಾಧ್ಯ ಅಲ್ವಾ? ಇವತ್ತಿನ ಅಸಲಿ ಹೀರೋ ನೀವೇ. ನೋಡಿ, ಎಷ್ಟೆಲ್ಲ ಸೆಷನ್ಸ್ ಮತ್ತೆ ಇವೆಂಟ್ಸ್ ಪ್ಲಾನ್ ಮಾಡಿದ್ದಾರೆ, ವಿಶೇಷವಾಗಿ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಸಕ್ಸಸ್ಗಾಗಿ. ಸೊ ಹ್ಯಾವ್ ಅ ಗ್ರೇಟ್ ಟೈಮ್, ಕೀಪ್ ಲರ್ನಿಂಗ್ ಅಂಡ್ ಗ್ರೋಯಿಂಗ್ ಅಲಾಂಗ್ ವಿತ್ ದ ಕ್ಯಾಸ್ಟ್ರಾಲ್ ಫ್ಯಾಮಿಲಿ. ಮತ್ತೆ ನೆನಪಿಡಿ, ಕ್ಯಾಸ್ಟ್ರಾಲ್ ಆಕ್ಟಿವ್ ಬೇಸಿಗೆಯಲ್ಲೂ 3x ಪ್ರೊಟೆಕ್ಷನ್.
ಅಂದ್ರೆ ಇವಾಗ ಗಾಡಿ ಸ್ಟಾರ್ಟ್ ಮಾಡುವಾಗ ದಟ್ ಇಸ್ ಫಸ್ಟ್ ಟೈಮ್, ಓಡಿಸುವಾಗ ದಟ್ ಇಸ್ ಸೆಕೆಂಡ್ ಟೈಮ್, ಆ್ಯಂಡ್ ಥರ್ಡ್ ಟೈಮು ನಿಲ್ಸಾದ್ಮೇಲೆ. ಎಕ್ಸಾಕ್ಟ್ಲಿ. ಸೊ 3 times, 3 ಟೈಮ್ ಕೂಡ ಕ್ಯಾಸ್ಟ್ರಾಲ್ ಆಕ್ಟಿವ್ ವಿಲ್ ಗಿವ್ ದ ವೆಹಿಕಲ್ ಪ್ರೊಟೆಕ್ಷನ್. ಸೊ ಬೆಂಗಳೂರಲ್ಲಿ ಏನೋ ಒಂದು ಪ್ರಾಬ್ಲಮ್ ನಡೀತಾ ಇದೆ, ತುಂಬ ಬಿಸಿಲಲ್ವಾ, ಶಕೆ ಜಾಸ್ತಿ. ಯಾವತ್ತೂ ಲಾಂಚ್ ಮಾಡಿಲ್ಲ, ಫಾರ್ ದ ಫಸ್ಟ್ ಟೈಮ್ ಲಾಂಚ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ತೋರಿಸ್ತಿದ್ದೀವಿ. ಸೊ ಆರ್ ಯು ರೆಡಿ? ಓಕೆ. ನಿದ್ದೆ ಮಾಡ್ತಿದ್ರೆ ತೋರಿಸಲ್ಲ. ಫಸ್ಟ್ ಟೈಮ್ ಏನಿದೆ ಈ ಪ್ರಾಡಕ್ಟ್, ಏನ್ ಮಾಡುತ್ತೆ ನಿಮ್ಗೋಸ್ಕರ. ಸೊ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಅದ್ರ 4, 3, 2, 1, let's see the brand new Castrol Active TVS Premier. ಏನಾಯ್ತು? ಬ್ಯಾಂಕ್ ಅನ್ನು ದೋಚಿದ್ದಾರೆ, ಕಳ್ಳ ಮರುಭೂಮಿಗೆ ಓಡೋಗಿದ್ದಾನೆ. ಕಳ್ಳ ಓಡಿದ್ದಾನೆ, ಹಿಡಿತಾನೆ. ಸಾಹೇಬ್ರೆ, ಇಷ್ಟು ಬಿಸಿಲಲ್ಲಿ ಹೇಗೆ? ಹೀಗೆ ಗೊತ್ತಾಯ್ತಾ? ಗಾಡಿ ತೆಗಿ. ಹೇಳ್ರಿ, ಒಂದು ಶೆಟ್ರು, ಒಂದು ಶೆಟ್ರು. ಈ ಗಾಡಿ ಓಡುತ್ತೆ ರಾಕೆಟ್ ನಂತೆ, ಈ ಶೆಟ್ರು ಅಸಲಿ ದೊಡ್ಡ ಸ್ಟಾರ್. ಬಿಸಿಲ ಬೇಗ ನಿಲ್ತಾ ಇಲ್ಲ, ಈ ಮರದ ಇಂಜಿನ್ ಕೂಲ್. ಈ ಮರದ ಇಂಜಿನ್ ಕೂಲ್. ಒಂದು ಶೆಟ್ರು, ಕೂಲ್ ಜಾಗ್ರತೆ. ಒಂದು ಶೆಟ್ರು. ಈ ಮರದ ಇಂಜಿನ್ ಇಷ್ಟು ಬಿಸಿಲಲ್ಲೂ ಇಂಜಿನ್ ಹೊಡೆದಿದೆ. ಕಳ್ಳ ಕ್ಯಾಸ್ಟ್ರಾಲ್ ಆಕ್ಟಿವ್ ಬಿಸಿಲಲ್ಲೂ 3x ಪ್ರೊಟೆಕ್ಷನ್. ಬರೀ ಕ್ಯಾಸ್ಟ್ರಾಲ್ ಆಕ್ಟಿವ್ ಬಂದಿದೆ, ಆಕ್ಟಿವ್ ಆನ್ ಟೆಕ್ನಾಲಜಿ. ಇದು ನೀಡುತ್ತೆ ಬಿಸಿಲಲ್ಲೂ 3x ಪ್ರೊಟೆಕ್ಷನ್. ಕಾಮಿಡಿ ಕಿಂಗ್ ಮತ್ತೆ ಕೆಲವರು ರೊಮ್ಯಾನ್ಸ್ ರಾಜ. ಆದ್ರೆ ನಿಮ್ಮ ಇಂಡಸ್ಟ್ರಿಯಲ್ಲಿ ಒಬ್ಬ ಸ್ಟಾರ್ ಇದ್ದಾರೆ, ಅವರು ಎಲ್ಲವನ್ನೂ ಮಾಡಬಲ್ಲರು, ಒಬ್ಬ ಆಲ್ರೌಂಡರ್. ನನ್ನಂತೆಯೇ ಮತ್ತೀಗ ಸೂಪರ್ ಸ್ಟಾರ್ ನ ಗ್ರ್ಯಾಂಡ್ ರೀಲಾಂಚ್ ಆಗಲಿದೆ. ಹೊಸ ಹೆಮ್ಮೆಯೊಂದಿಗೆ ಒಂದು ಹೊಸ ಅವತಾರದಲ್ಲಿ ಸಿದ್ಧರಾಗಿ, ಏಕೆಂದ್ರೆ ಈ ಬ್ಲಾಕ್ ಬಸ್ಟರ್ ಆಗಲಿದೆ. ಇವರೇ ಹೊಸ ಕ್ಯಾಸ್ಟ್ರಾಲ್ ಆಕ್ಟಿವ್ ಅಪ್ಗ್ರೇಡೆಡ್ ವಿತ್ API SN. ಇದರಲ್ಲಿದೆ ಕ್ಯಾಸ್ಟ್ರಾಲ್ ನ ಅದೇ ಇಂಜಿನಿಯರಿಂಗ್ ಮತ್ತು ಪ್ರೊಟೆಕ್ಷನ್. ಹಾಗಾಗಿ 125 ವರ್ಷಗಳಿಂದ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸವನ್ನು ಪಡೆಯುತ್ತಿದೆ. ಹೊಸ ಕ್ಯಾಸ್ಟ್ರಾಲ್ ಆಕ್ಟಿವ್ ನಲ್ಲಿದೆ ಆಕ್ಟಿವ್ ಆನ್ ಟೆಕ್ನಾಲಜಿ. ಇದು ಬೈಕ್ ಎಂಜಿನ್ ಗೆ 3x ಪ್ರೊಟೆಕ್ಷನ್ ನೀಡುತ್ತೆ. ಬೈಕ್ ಎಲ್ಲೇ ಇರಲಿ, ಎಷ್ಟೇ ಬಿಸಿಲಿದ್ದರೂ ನೋ ಓವರ್ ಹೀಟಿಂಗ್, ನೋ ವರೀಸ್. ಇದನ್ನು ನಾನು ಹೇಳ್ತಾ ಇಲ್ಲ, ಎಕ್ಸ್ಪರ್ಟ್ ಸಾಬೀತುಪಡಿಸಿದ್ದಾರೆ. ನೋಡಿ. ನಮಸ್ಕಾರ, ಕ್ಯಾಸ್ಟ್ರಾಲ್ ಜಗತ್ತಿಗೆ ನಿಮಗೆ ಸ್ವಾಗತ. ಬೈಕರ್ ಬೈಕ್ ಎಂಜಿನ್ ನ ಅತ್ಯುತ್ತಮ ಸುರಕ್ಷೆ ಬಯಸಿದಾಗ ಹೆಚ್ಚು ಮಾರಾಟವಾಗುವ 2 ವೀಲರ್ ಎಂಜಿನ್ ಆಯಿಲ್ ಕ್ಯಾಸ್ಟ್ರಾಲ್ ಆಕ್ಟಿವ್ ಮೇಲೆ ಭರವಸೆ ಇಡ್ತಾರೆ. ಅತ್ಯಧಿಕ ಎಂಜಿನ್ ಬೇಗನೆ ಬಿಸಿಯಾಗುತ್ತದೆ. 3x ಪ್ರೊಟೆಕ್ಷನ್ ನೊಂದಿಗೆ ಬೈಕ್ ಎಂಜಿನ್ ಅನ್ನು ಫಿಟ್ ಆಗಿರುತ್ತದೆ. ಇದರಿಂದ ಅಧಿಕ ಬಿಸಿಲಲ್ಲೂ ಎಂಜಿನ್ ತಾಪಮಾನವು ಸಾಮಾನ್ಯವಾಗಿರುತ್ತದೆ. ಆದರೆ ಕಣ್ಣು ಮುಚ್ಚಿ ನನ್ನ ಮಾತನ್ನು ನಂಬೇಡಿ, ಈ ಡೆಮೋ ನೋಡಿ. ಈ ಸ್ಲಜ್ ಟೆಸ್ಟ್ ನಲ್ಲಿ ನಾವು ಎಂಜಿನ್ ಆಯಿಲ್ ಅನ್ನು ಹೆಚ್ಚಿನ ತಾಪಮಾನದವರೆಗೆ ಬಿಸಿಯಾಗಿಸುತ್ತೇವೆ. ಇದರಿಂದ ತುಂಬಾ ಬಿಸಿಯಾದ ಸ್ಥಿತಿಯಲ್ಲಿ ಚಲಿಸುವ ಎಂಜಿನ್ ನಂತೆಯೇ ತಾಪಮಾನ ಆಗಿರುತ್ತದೆ. ಸ್ಪಷ್ಟವಾಗಿ ನೋಡಬಹುದು, ಕ್ಯಾಸ್ಟ್ರಾಲ್ ಆಕ್ಟಿವ್ ಫ್ಲಾಸ್ಕ್ ನಲ್ಲಿ ಸಾಮಾನ್ಯ ಎಂಜಿನ್ ಆಯಿಲ್ ಗೆ ಹೋಲಿಸಿದರೆ ತುಂಬಾ ಕಮ್ಮಿ ಸ್ಲಜ್ ತಯಾರಾಗಿದೆ. ಇದರಿಂದ ಸಾಬೀತಾಗುತ್ತೆ ಕ್ಯಾಸ್ಟ್ರಾಲ್ ಆಕ್ಟಿವ್ ನ ಆಕ್ಟಿಬೌಂಡ್ ತಂತ್ರಜ್ಞಾನದಿಂದಾಗಿ ಸ್ಲಜ್ ಕಡಿಮೆಯಾಗುತ್ತೆ ಮತ್ತು ಇದು 3x ಪ್ರೊಟೆಕ್ಷನ್ ನೀಡುತ್ತೆ. ತಾಪಮಾನ ಎಷ್ಟೇ ತೀವ್ರವಿರಲಿ ಅಥವಾ ರೈಡಿಂಗ್ ಕಂಡೀಷನ್ ಎಷ್ಟೇ ಕಷ್ಟವಿದ್ದರೂ ಕೂಡ. ಹಾಗಾಗಿ ನಿಮ್ಮ ಬೈಕ್ ಎಂಜಿನ್ ಗೆ 3x ಪ್ರೊಟೆಕ್ಷನ್ ನೀಡಲು ಬಯಸಿದರೆ ಅದು ಕಡು ಬಿಸಿಲಲ್ಲಿ ಯಾವುದೇ ಸಾಮಾನ್ಯ ಎಂಜಿನ್ ಆಯಿಲ್ ಜೊತೆ ರಾಜಿ ಮಾಡಿಕೊಳ್ಬೇಡಿ. ಸದಾ ಆರಿಸಿ ಕ್ಯಾಸ್ಟ್ರಾಲ್ ಆಕ್ಟಿವ್. ನಮಸ್ಕಾರ ಎಲ್ಲರಿಗೂ. ನನ್ನ ಬಗ್ಗೆ ಎಲ್ಲ ಹೇಳಿದ್ರು, ನಾನೇನು ಕಿರುಪರಿಚಯ ಮಾಡಿಕೊಡುವ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಮೊದಲಿಗೆ ಇನ್ಸೈಡ್ ಆನ್ ಭಾರತ್ ಸ್ಟೇಜ್ 6. ಭಾರತ್ ಸ್ಟೇಜ್ ಅಂದರೆ ಏನು, ಒಂದು ಹೊಸದಾಗಿ ಎಮಿಷನ್ ನಾರ್ಮ್ಸ್ ಬಂದಿದೆ, ಅದ್ರ ಬಗ್ಗೆ ಒಂದು ಜಸ್ಟ್ ಔಟ್ಲೈನಲ್ಲಿ ತಿಳ್ಕೊಂಡು ಜಸ್ಟ್ ಏನಿದೆ ಏನಿಲ್ಲ ಅಂತ. BS6 ಅಂದ್ರೆ ಏನಿದೆ? ಯಾರು ಎನಿಬಡಿ? ಪೊಲ್ಯೂಷನ್ ಕಮ್ಮಿ ಮಾಡಕ್ಕೆ. ಎಸ್ ಸರ್, ಗುಡ್, ಪರ್ಫೆಕ್ಟ್. ಇಟ್ಸ್ ಎ ಪೊಲ್ಯೂಷನ್ ಕಮ್ಮಿ ಮಾಡಕ್ಕೆ. ಅಲ್ಲಿ ನೋಡ್ಬೋದು ನೀವು ಪೊಲ್ಯೂಷನ್ ಹೆಂಗ್ ಬರ್ತಾ ಇದೆ.
ಅದರಲ್ಲಿ ಇದ್ರೆ ನಾವು 4 ದಿವಸ ಬದುಕೋದು ಕಷ್ಟ ಆಗುತ್ತೆ. ಆ ಪೊಲ್ಯೂಷನ್ ಇದ್ರೆ 4 ದಿವಸ ಬದುಕೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡಿದ್ರು, ಎಲ್ಲ ಗೌರ್ಮೆಂಟ್ ಏನ್ ಮಾಡಿದ್ರು, ಡಿಸೈಡ್ ಮಾಡಿ ಫಸ್ಟ್ BS1, BS2, BS3, BS4, BS5 ಸ್ಕಿಪ್ ಮಾಡಿದ್ರು, BS6 ತಗೊಂಡು. ಸೊ BS6 ಫರ್ದರ್ ಏನು ಅಂತ ಗೊತ್ತಿಲ್ಲ. ನಾರ್ಮಲಿ ಭಾರತ್ ಸ್ಟೇಜ್ ಎಮಿಷನ್ ಸ್ಟ್ಯಾಂಡರ್ಡ್ ಏನು ಗೌರ್ಮೆಂಟ್ ಇಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು ನಾವು ಮೇಂಟೈನ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ವೆಹಿಕಲ್ ನಲ್ಲಿ ಏನು ಒಂದು ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಗಳು ಹಾಕಿದ್ದಾರೆ, ಅಂದ್ರೆ ಒಂದು ಸೆನ್ಸರ್ ಇರ್ಬೋದು, ಒಂದು ಆಕ್ಸಿಲೇಟರ್ಸ್ ಇರ್ಬೋದು, ಸುಮಾರು ಐಟಮ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಮುಂಚೆ ನಂಗೆ ಕಾರ್ಬೊರೇಟರ್ ಇದೆ. ಸೊ ಈಗ ಏನು ನಮ್ಮ ಮೆಕ್ಯಾನಿಕ್ ಗಳೇನಿದ್ದಾರೆ, ಸೊ ಬರೀ ಮೆಕ್ಯಾನಿಕ್ ಆಗಕ್ಕೆ ಸಾಧ್ಯ ಇಲ್ಲ, ಮೆಕಾಟ್ರಾನಿಕ್ಸ್ ಆಗಬೇಕು, ಅಂದ್ರೆ ಮೆಕ್ಯಾನಿಕ್ ಆಗಿರ್ಬೇಕು, ಎಲೆಕ್ಟ್ರಾನಿಕ್ ಆಗಿರ್ಬೇಕು. ಸೊ ಅವಾಗ ಏನಾಗುತ್ತೆ, ಅವರಿಗೆ ಏನು ಈಗಿನ ಅಟ್ ಪ್ರೆಸೆಂಟ್ ಸಿನಾರಿಯೋನಲ್ಲಿ ಏನು ವೆಹಿಕಲ್ ಗಳು ಬರ್ತಾ ಇದೆ ಅದನ್ನ ರಿಪೇರಿ ಮಾಡಕ್ಕೆ ಸಾಧ್ಯ ಇಲ್ಲ. ಸಿನಾರಿಯೋ ಈಗಿನ ಸಂದರ್ಭಕ್ಕೆ ಹೇಗಿದೆ, ಅದಕ್ಕೆ ಪ್ಯಾರಾಮೀಟರ್ಸ್ ಹೊಸದಾಗಿ ಬಂದಿದೆ, ಜಸ್ಟ್ ಇದರಲ್ಲಿ ತೋರಿಸ್ತಾ ಇದೀವಿ. ಒಂದು BS6 ಫ್ಯೂಯಲ್ ಬಂದಿದೆ, BS6 ಫ್ಯೂಯಲ್ ಹೊಸದಾಗಿ ಬಂದಿದೆ. ಸೊ ಅದರಲ್ಲಿ ಮೆನಿ ಏನು ಅದರಲ್ಲಿ ಪಾರ್ಟ್ ಇದೆಲ್ಲ ಇದೆ, ಅದನ್ನ ಚೇಂಜ್ ಮಾಡಿ ಹೊಸದಾಗಿ ತಂದಿದ್ದಾರೆ. ಸೊ ಅದಕ್ಕೋಸ್ಕರ BS4, BS5 ಸ್ಕಿಪ್ ಮಾಡಿ ಸೀದಾ BS6. ಯಾಕಂದ್ರೆ ಬೆಳ್ಳಿ, ವಜ್ರ, ವೈಡೂರ್ಯ ಬಹಳ ಇದೆ, ಹಂಗಂತ ಕದಿಯೋಕೆ ಹೋಗ್ಬೇಡಿ, ಏನು ಸಿಗಲ್ಲ ಕೈಗೆ. ಸೊ ಅದೆಲ್ಲ ಕರಗಿಸ್ಬಿಟ್ಟು, ಸೊ ಅದು ಒಂದು ಇದೆ. ನೆಕ್ಸ್ಟ್ ಫ್ಯೂಲ್ ಇಂಜೆಕ್ಟರ್. ಮುಂಚೆ ಏನಾಗ್ತಿತ್ತು, ಒಂದು ಕಾರ್ಬೊರೇಟರ್ ಇತ್ತು, ಕಾರ್ಬೊರೇಟರ್ ಇಂದ ಗಾಳಿ, ಕಾರ್ಬೊರೇಟರ್ ಇಂದ ಒಳಗಿಂದ ಹೊರಗಿಂದ ಗಾಳಿ ಬರೋದು, ಪೆಟ್ರೋಲ್ ನ ಸಕ್ ಮಾಡೋದು, ನನ್ನ ಇಂಜಿನ್ಗೆ ಹೋಗ್ತಾ ಇತ್ತು. ಅಂದ್ರೆ ರಿಚ್ ಮಿಕ್ಸರ್ ಇರ್ಬೋದು, ಇಲ್ಲ ಲೀನ್ ಮಿಕ್ಸರ್. ಕಸ್ಟಮರ್ ಹೇಳಿದಾಗ ಹೊಗೆ ಸಿಂಪಲ್. ಸೊ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ ಅಂದ್ರೆ ನಿಮ್ಮ ವಾಹನದಲ್ಲಿ ರನ್ನಿಂಗ್ ನಲ್ಲಿ ಏನು ಪ್ರಾಬ್ಲಮ್ ಬರ್ತದೆ, ಏನ್ ಪ್ರಾಬ್ಲಮ್ ಬಂದಿದೆ, ಏನ್ ಪ್ರಾಬ್ಲಮ್ ಬರ್ಬೋದು, ಇದನ್ನ ನಾನು ಒಂದು ಮುಂದಾಲೋಚನೆಯಿಂದ ಮಾಡಿಬಿಟ್ಟು ನಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇಟ್ಸ್ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್. ಸೊ ಇಲ್ಲಿ ನೋಡ್ಬೋದು ನೀವು, ECU ಇದೆ, ಥ್ರೋಟಲ್ ಬಾಡಿ ಇದೆ, ನಿಮ್ದು ಏನು ಫ್ಯೂಯಲ್ ಪಂಪ್ ಇದೆ, ಇಲ್ಲಿ ಒಂದು ನಿಮಗೆ O2 ಸೆನ್ಸರ್ ಇದೆ, ಅದನ್ನ ಸೆಟ್ ಮಾಡಿಬಿಟ್ಟು ನನಗೆ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಇದೆಲ್ಲ ಬಹಳ ಇಂಪಾರ್ಟೆಂಟ್. ಸೊ ವಾಟ್ ಈಸ್ OBD? ಮತ್ತೆ ಅದೇ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್. ಸೊ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ ನಮಗೆ ಈ ತರ 3 ಸ್ಕ್ಯಾನರ್ಗಳು ಬರ್ತದೆ. ಸೊ ಅದರಲ್ಲಿ ಮೊದಲನೇ ನೋಡ್ತಾ ಇದ್ರೆ OEM ನಮಗಂತೂ ಸಿಗೋದಿಲ್ಲ, ನಮಗೆ ಕೊಡೋದು ಇಲ್ಲ. ಯಾಕಂದ್ರೆ ಅವ್ರು ಇಟ್ಕೊಂಡಿರ್ತಾರೆ, ಅವ್ರು ಪರ್ಟಿಕ್ಯುಲರ್ ಒನ್ ವೆಹಿಕಲ್ಗೆ ಚೆಕ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಸೊ ಅದೇ ತರ ನಿಮಗೆ ಏನಾಗಿದೆ, ಬ್ರಾಂಡೆಡ್ ಸ್ಕ್ಯಾನರ್, ಸುಮಾರು ಬ್ರ್ಯಾಂಡ್ಗಳು ಒಂದು ಸ್ಕ್ಯಾನರ್ ತಂದು ಕೊಡ್ತಾ ಇದೆ. ಮೊಬೈಲ್ ನಲ್ಲಿ ಸೆಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಆಪ್ ಇದೆ, ಆಪ್ಗೆ ಇಷ್ಟು ದುಡ್ಡು ಕೊಟ್ಟು ಅದನ್ನ ಅಪ್ಗ್ರೇಡ್ ಮಾಡಕ್ಕೆ ಇಷ್ಟು ದುಡ್ಡು ಕೊಟ್ರೆ ನಿಮಗೆ ಮೊಬೈಲ್ ನಲ್ಲೇ ಸ್ಕ್ಯಾನರ್ ಬಂತು. ಬಟ್ ಇಟ್ಸ್ ಓನ್ಲಿ ದ ಸ್ಕ್ಯಾನರ್. ಇದು ನಿಮಗೆ ಆಳವಾಗಿ ತಗೊಂಡು ಹೋಗೋದಿಲ್ಲ. ಇಟ್ಸ್ ಮೇಲ್ಮೇಲೆ ಏನಿದೆ ಏನಿಲ್ಲ ಅಂತ ಒಂದು ಹೇಳಕ್ಕೋಸ್ಕರ ಇದು ಒಂದು ನಿಮಗೆ ಅನುಕೂಲ ಆಗಿದೆ. ಇನ್ಸ್ಟೆಡ್ ಆಫ್ ಯಾವುದೋ ಒಂದು BS6 ಗಾಡಿ. DTC ಅಂದ್ರೆ ಏನು? ಕೋಡ್. DTC 0303 ಇದು ಒಂದು ಸಿಂಪಲ್ ನಂಬರ್. ಇದು ಈ ತರ ನಂಬರ್ಗಳು ಬರುತ್ತೆ. ಸೊ ಈ ತರ ನಂಬರ್ ಬಂದ್ರೆ ನಿಮ್ದೇನು ಕೆಲವು ಸೆನ್ಸರ್, ಕೆಲವು ವಾಟಿಕಲ್ ಸ್ಕ್ಯಾನರ್ಗಳಲ್ಲಿ ಬರೀ ನಂಬರ್ ಬರುತ್ತೆ ಹೊರತು ನಿಮಗೆ ಒಳ ಕರ್ಕೊಂಡು ಹೋಗಲ್ಲ ಇದು. ಸೊ ಅವಾಗ ಯಾರ ಹೆಲ್ಪ್, ಸ್ಕ್ಯಾನರ್ ಈ ತರ ನಂಬರ್ ಬಂದಿದೆ ಸರ್, ಏನ್ ಮಾಡಬೇಕು, ಅದ್ ನೋಡೋ ಅಲ್ಲಿ. ಸೊ ಅವ್ರದ್ದು ಏನು ಇದಿದೆ ಅದನ್ನ ನಾನು ಕಸ್ಕೊಳ್ತೀನಿ. ಒಂದು ಸಿಂಪಲ್ ಐಡಿಯಾ, ಗೂಗಲ್ ಬಾಬಾದಲ್ಲಿ ನೋಡಿ, ಗೂಗಲ್ ಬಾಬಾ ನಿಮಗೆ ಉತ್ತರ ಕೊಡ್ತಾರೆ. ನಿಮ್ದೇನು ಗೂಗಲ್ ಬಾಬಾ ಇದೆ? ಎಷ್ಟು ಜನ ಗೂಗಲ್ ಬಾಬಾ ಓಪನ್ ಮಾಡ್ತೀರಾ? ಎಲ್ಲರೂ ಮಾಡ್ತೀರಾ. ಏನಕ್ಕೆ? ಆರ್ಟ್ ಡೌನ್ಲೋಡ್ ಮಾಡಕ್ಕೆ, ಪಿಕ್ಚರ್ ಡೌನ್ಲೋಡ್ ಮಾಡಕ್ಕೆ, ಆ ಪಿಕ್ಚರ್ ಮಾಡಕ್ಕೆ, ಇದು ಮಾಡಕ್ಕೆ. ಬಟ್ ಯಾವಾಗ ಎಕ್ಸಾಕ್ಟ್ಲಿ ಏನೋ ಒಂದು ಫಾಲೋ ಥ್ರೂ ಕೊಡ್ತಾ ಇಲ್ಲ ಅಂದ್ರೆ ಗೂಗಲ್ ಬಾಬಾ ನೋಡ್ಕೊಳ್ಳಿ ಏನ್ ಪ್ರಾಬ್ಲಮ್ ಇದೆ, ಏನ್ ಪ್ರಾಬ್ಲಮ್ ನೋಡ್ಕೊಂಡು ಅದನ್ನ ರಿಪೇರ್ ದ ಫಾಲ್ಟಿ ಅಂಡ್ ಮಾಲ್ ಫಂಕ್ಷನ್ ಪಾರ್ಟ್ ಆಫ್ ಕಾಂಪೋನೆಂಟ್. ಅದಾಯ್ತು ಅಂದ್ರೆ ಓಕೆ, ಡಿಲೀಟ್ ದ ಡಯಾಗ್ನೋಸ್ಟಿಕ್ ಕೋಡ್. ಆಗಿಲ್ಲ ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಏನ್ ಹೇಳ್ತಾರೆ, ಕೋಡ್ಗಳು ಬರ್ಬೋದು. ಈ ಫಾಲ್ಟ್ ಕೋಡ್ಗಳನ್ನ ಸಿಂಪಲ್ ಆಗಿ ಒಂದು ಮೊಬೈಲ್ ನಲ್ಲಿ ಹಾಕಿದ್ರೆ ನಿಮಗೆ ಇದೇ ಫಾಲ್ಟ್ ಗಳನ್ನ ಕೊಡ್ತಾರೆ, ಇದೇ ಫಾಲ್ಟ್ ಗಳನ್ನ ಕೊಡ್ತಾರೆ. ಏನಿದೆ? ಸೊ ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್, ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್, ಆ ಮಾರ್ಕ್ ಕೋಡ್ ಬಂದ್ರೆ ಏನಾಗತ್ತೆ
ವೆಹಿಕಲ್ ಈ ವಿಡಿಯೋದಲ್ಲಿ ತೋರಿಸಿರುವ ಸರ್ವಿಸ್ ಪ್ರೊಸೀಜರ್ಸ್ ಮತ್ತು ಟೆಸ್ಟ್ ವ್ಯಾಲ್ಯೂಸ್ ಕೇವಲ ಉದಾಹರಣೆ ಉದ್ದೇಶಗಳಿಗಾಗಿ ಮಾತ್ರ. ಸರ್ವಿಸ್ ಮತ್ತು ಡಯಾಗ್ನಾಸಿಸ್ಗಳನ್ನು ಮಾಡುವಾಗ ಮ್ಯಾನುಫ್ಯಾಕ್ಚರರ್ ಪ್ರೊಸೀಜರ್ಸ್ಗಳನ್ನು ಅನುಸರಿಸಿ ಮತ್ತು ಸರ್ವಿಸ್ ಮ್ಯಾನ್ಯುವಲ್ಗಳನ್ನು ಉಪಯೋಗಿಸಿ. 2 ವೀಲರ್ ಆನ್ ಬೋರ್ಡ್ ಡಯಾಗ್ನೋಸಿಸ್. ಕ್ಯಾಸ್ಟ್ರೋಲ್ ಸೂಪರ್ ಮೆಕ್ಯಾನಿಕ್ ಆನ್ಲೈನ್ ಅಕಾಡೆಮಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ದ್ವಿಚಕ್ರ ವಾಹನಗಳಲ್ಲಿ ಆನ್ ಬೋರ್ಡ್ ಡಯಾಗ್ನೋಸಿಸ್ ಬಗ್ಗೆ ಕಲಿಯಲಿದ್ದೇವೆ. ಆನ್ ಬೋರ್ಡ್ ಡಯಾಗ್ನೋಸಿಸ್ ಎಂದರೇನು? ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್ (OBD) ಎಂಬುದು ಕಾರುಗಳಲ್ಲಿನ ಪ್ರಮಾಣಿತ ವ್ಯವಸ್ಥೆಯಾಗಿದ್ದು, ಅದು ವಿವಿಧ ವಾಹನ ಘಟಕಗಳ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ವರದಿ ಮಾಡುತ್ತದೆ. ಪ್ರಾಥಮಿಕವಾಗಿ ಎಂಜಿನ್ ಮತ್ತು ಎಮಿಷನ್ ನಿಯಂತ್ರಣ ವ್ಯವಸ್ಥೆಗಳಿಗೆ ಸಂಬಂಧಿಸಿದೆ. ಈ ವೈಶಿಷ್ಟ್ಯ ಸ್ಕ್ಯಾನರ್ಗೆ ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಗಳನ್ನು DTCಗಳು ಹಿಂಪಡೆಯಲು ಮತ್ತು ವಾಹನದಲ್ಲಿನ ವಿವಿಧ ಸೆನ್ಸರ್ಗಳು ಮತ್ತು ಘಟಕಗಳಿಂದ ಲೈವ್ ಡೇಟಾವನ್ನು ತಿಳಿಯಲು ಅನುಮತಿಸುತ್ತದೆ. ವಾಹನದ ಎಂಜಿನ್, ಎಮಿಷನ್ ಮತ್ತು ಇತರ ವ್ಯವಸ್ಥೆಗಳ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಮತ್ತು ಗುರುತಿಸಲು OBD ಒಂದು ಫಂಡಮೆಂಟಲ್ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. OBD2 ಪೋರ್ಟ್ ಎಂದರೇನು? OBD2 ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್ 2 ಪೋರ್ಟ್ ಅನ್ನು ಸಾಮಾನ್ಯವಾಗಿ OBD2 ಪೋರ್ಟ್ ಎಂದು ಕರೆಯಲಾಗುತ್ತದೆ. ಇದು ದ್ವಿಚಕ್ರ ವಾಹನಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಮಾಣಿತ ಕನೆಕ್ಟರ್ ಆಗಿದೆ. ಇದನ್ನು 6 ಯೂರೋ 6 ಪಿನ್ ಕನೆಕ್ಟರ್ ಎಂದು ಕರೆಯುತ್ತಾರೆ. ಡಯಾಗ್ನೋಸ್ಟಿಕ್ ಟೂಲ್ಗಳು ಮತ್ತು ಸ್ಕ್ಯಾನರ್ಗಳನ್ನು ಆನ್ಬೋರ್ಡ್ ಕಂಪ್ಯೂಟರ್ ಸಿಸ್ಟಂಗಳಿಗೆ ದ್ವಿಚಕ್ರ ವಾಹನಗಳಿಗೆ ಸಂಪರ್ಕಿಸಲು ಇದು ನಿರ್ಣಾಯಕ ಇಂಟರ್ಫೇಸ್ ಆಗಿ ಕಾರ್ಯನಿರ್ವಹಿಸುತ್ತದೆ. OBD2 ಪೋರ್ಟ್ ವಿಶಿಷ್ಟವಾಗಿ ದ್ವಿಚಕ್ರ ವಾಹನದ ಸೀಟಿನ ಕೆಳಗೆ ಇದೆ. ಎಮಿಷನ್ ಮತ್ತು ಯಾವುದೇ OBD2 ಪೋರ್ಟ್ ಪ್ರಮುಖ ಮಾಹಿತಿಯನ್ನು ತಿಳಿಯಲು ಅನುಮತಿಸುತ್ತದೆ. ಇದು ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಗಳ DTC ಮರುಪಡೆಯುವಿಕೆ, ವಿವಿಧ ತಿಳಿಯಲು ಸೆನ್ಸರ್ಗಳಿಂದ ಲೈವ್ ಡೇಟಾ ಮತ್ತು ಎಮಿಷನ್ ಪರೀಕ್ಷೆಗಾಗಿ ಸಿಸ್ಟಮ್ ಸಿದ್ಧತೆಯ ಮೇಲ್ವಿಚಾರಣೆಯನ್ನು ಸಕ್ರಿಯಗೊಳಿಸುತ್ತದೆ. OBD2 ಪೋರ್ಟ್ ಆಧುನಿಕ ದ್ವಿಚಕ್ರ ವಾಹನ ಡಯಾಗ್ನಾಸಿಸ್ ಮತ್ತು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎಮಿಷನ್ ನಿಯಮಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುವಾಗ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಸಮರ್ಥವಾಗಿ ಪರಿಹರಿಸಲು ಸಹಾಯ ಮಾಡುತ್ತದೆ. ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ ಎಂದರೇನು? ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ ವಾಹನಗಳಲ್ಲಿನ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಮತ್ತು ನಿವಾರಿಸಲು ಆಟೋಮೋಟಿವ್ ಉದ್ಯಮದಲ್ಲಿ ಬಳಸಲಾಗುವ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಇದು ವಾಹನದ ಆನ್ಬೋರ್ಡ್ ಡಯಾಗ್ನೋಸ್ಟಿಕ್ಸ್ (OBD) ಸಿಸ್ಟಂಗೆ ಸಾಮಾನ್ಯವಾಗಿ OBD ಪೋರ್ಟ್ ಮೂಲಕ ಸಂಪರ್ಕಿಸುತ್ತದೆ ಮತ್ತು ಇಂಜಿನ್ ಕಂಟ್ರೋಲ್ ಮಾಡ್ಯೂಲ್ (ECM) ನಂತಹ ವಾಹನದ ಆನ್ಬೋರ್ಡ್ ಕಂಪ್ಯೂಟರ್ ಸಿಸ್ಟಂಗಳೊಂದಿಗೆ ಸಂವಹನ ನಡೆಸುತ್ತದೆ. ಎಂಜಿನ್ ನಿಯಂತ್ರಣ ಘಟಕ ಸೇರಿದಂತೆ ವಿವಿಧ ವ್ಯವಸ್ಥೆಗಳಲ್ಲಿ ಅಸಹಜತೆಗಳು ಅಥವಾ ಅಸಮರ್ಪಕ ಕಾರ್ಯಗಳನ್ನು ಪತ್ತೆ ಹಚ್ಚಿದಾಗ ವಾಹನದ ಕಂಪ್ಯೂಟರ್ನಿಂದ ಉತ್ಪತ್ತಿಯಾಗುವ ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಗಳನ್ನು DTC ಸ್ಕ್ಯಾನರ್ ಹಿಂಪಡೆಯುತ್ತದೆ. ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ಗಳು ಲೈವ್ ಡೇಟಾ ಮೋಡ್ನಂತಹ ವೈಶಿಷ್ಟ್ಯಗಳನ್ನು ಸಹ ನೀಡುತ್ತವೆ. ಸೆನ್ಸರ್ ರೀಡಿಂಗ್ಗಳ ಲೈವ್ ಮೇಲ್ವಿಚಾರಣೆಯನ್ನು ಅನುಮತಿಸುತ್ತದೆ. हाँ जी, ये वीडियो देख रहा हूँ तेरे नहीं है। ಹೆಡ್ಫೋನ್ದಲ್ಲಿ ಬ್ಲೂಟೂತ್ದಲ್ಲಿನ ಆಟೋಮೋಟಿವ್ ತಂತ್ರಜ್ಞರು ಮತ್ತು ಉತ್ಸಾಹಿಗಳಿಗೆ ಈ ಉಪಕರಣಗಳು ಅನಿವಾರ್ಯವಾಗಿದ್ದು, ಸಮಸ್ಯೆಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು, ನಿರ್ವಹಣೆಯನ್ನು ನಿರ್ವಹಿಸಲು ಮತ್ತು ವಾಹನದ ಅತ್ಯುತ್ತಮ ಕಾರ್ಯಕ್ಷಮತೆ ಮತ್ತು ಎಮಿಷನ್ ಮಾನದಂಡಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಡೇಟಾ ಲಿಂಕ್ ಕನೆಕ್ಟರ್ (DLC) ಒಂದು ಪ್ರಮಾಣೀಕೃತ, ಸಾಮಾನ್ಯವಾಗಿ 6
ಪಿನ್ ಕನೆಕ್ಟರ್ ಆಗಿದ್ದು ಹೆಚ್ಚಿನ ದ್ವಿಚಕ್ರ ವಾಹನಗಳಲ್ಲಿ ಕಂಡುಬರುತ್ತದೆ. ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ಗಳು ಮತ್ತು ಸಾಧನಗಳನ್ನು ದ್ವಿಚಕ್ರ ವಾಹನ ಆನ್ಬೋರ್ಡ್ ಕಂಪ್ಯೂಟರ್ ಸಿಸ್ಟಂಗಳಿಗೆ ಸಂಪರ್ಕಿಸಲು ಇದು ಅತ್ಯಗತ್ಯ ಇಂಟರ್ಫೇಸ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇಂಜಿನ್ ಕಂಟ್ರೋಲ್ ಮಾಡ್ಯೂಲ್ (ಇಸಿಎಂ) ಸೇರಿದಂತೆ ಡಯಾಗ್ನೋಸ್ಟಿಕ್ ಟೂಲ್ ಮತ್ತು ವಾಹನದ ಎಲೆಕ್ಟ್ರಾನಿಕ್ ನಿಯಂತ್ರಣ ಮಾಡ್ಯೂಲ್ಗಳ ನಡುವೆ ದ್ವಿದಿಕ್ಕಿನ ಸಂವಹನಕ್ಕೆ ಡಿಎಲ್ಸಿ ಅನುಮತಿಸುತ್ತದೆ. ರೋಗನಿರ್ಣಯದ ಸ್ಕ್ಯಾನರ್ ಅನ್ನು OBD2 ಪೋರ್ಟ್ಗೆ ಸಂಪರ್ಕಿಸುವ ವಿಧಾನ. OBD ಆನ್ಬೋರ್ಡ್ ಡಯಾಗ್ನಾಸ್ಟಿಕ್ ಸ್ಕ್ಯಾನರ್ ಅನ್ನು ದ್ವಿಚಕ್ರ ವಾಹನಕ್ಕೆ ಸಂಪರ್ಕಿಸಲು ಅದನ್ನು ಕರಿಗೆ ಸಂಪರ್ಕಿಸುವಂತೆಯೇ ಇರುತ್ತದೆ. ಇದು ದ್ವಿಚಕ್ರ ವಾಹನಗಳಲ್ಲಿನ OBD ಪೋರ್ಟ್ನ ನಿರ್ದಿಷ್ಟ ಸ್ಥಳವು ಬದಲಾಗಬಹುದು, ಆದರೆ ಇದು ಸಾಮಾನ್ಯವಾಗಿ ಸೀಟಿನ ಅಡಿಯಲ್ಲಿ ಕಂಡುಬರೆಯುವುದು. OBD ಸ್ಕ್ಯಾನರ್ ಅನ್ನು ದ್ವಿಚಕ್ರ ವಾಹನಕ್ಕೆ ಸಂಪರ್ಕಿಸಲು ಸಾಮಾನ್ಯ ಹಂತಗಳು ಇಲ್ಲಿವೆ. ಮೊದಲು, ನಿಮ್ಮ ದ್ವಿಚಕ್ರ ವಾಹನಗಳಲ್ಲಿ ಈ ಪೋರ್ಟ್ ಸೀಟಿನ ಕೆಳಗೆ ಅಥವಾ ಇಂಜಿನ್ ಬಳಿ, ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಕವರ್ ಅಡಿಯಲ್ಲಿ ಇದೆ. ನಿಮ್ಮ ದ್ವಿಚಕ್ರ ವಾಹನದ ಕೈಪಿಡಿಯನ್ನು ಸಂಪರ್ಕಿಸಿ ಅಥವಾ ನಿಮ್ಮ ತಯಾರಿಕೆ ಮತ್ತು ಮಾದರಿಗಾಗಿ OBD ಪೋರ್ಟ್ನ ನಿರ್ದಿಷ್ಟ ಸ್ಥಳಕ್ಕಾಗಿ ಆನ್ಲೈನ್ನಲ್ಲಿ ಹುಡುಕಿ. ವಾಹನದಲ್ಲಿ OBD ಸ್ಕ್ಯಾನರ್ ಅನ್ನು ಬಳಸುವಾಗ ಬ್ಯಾಟರಿ ಡ್ರೈನ್ ಅನ್ನು ತಡೆಗಟ್ಟಲು ಬ್ಯಾಟರಿ ಚಾರ್ಜರ್ ಅನ್ನು ವಾಹನಕ್ಕೆ ಸಂಪರ್ಕಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. OBD ಸ್ಕ್ಯಾನರ್ ಅನ್ನು ಸಂಪರ್ಕಿಸಲು ಪ್ರಯತ್ನಿಸುವ ಮೊದಲು ನಿಮ್ಮ ದ್ವಿಚಕ್ರ ವಾಹನವನ್ನು ಆಫ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. OBD ಸ್ಕ್ಯಾನರ್ಗೆ ಪ್ರತ್ಯೇಕ ಪವರ್ ಬಟನ್ ಇದ್ದರೆ ಅಥವಾ ಬ್ಯಾಟರಿಗಳ ಅಗತ್ಯವಿದ್ದರೆ ಅದನ್ನು ಆನ್ ಮಾಡಿ. ಇದು ನಿಮ್ಮ ದ್ವಿಚಕ್ರ ವಾಹನಕ್ಕೆ ಸರಿಯಾದ ಮೋಡ್ನಲ್ಲಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಕೆಲವು ಸ್ಕ್ಯಾನರ್ಗಳು ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳನ್ನು ಬೆಂಬಲಿಸುತ್ತವೆ. ನಿಮ್ಮ ದ್ವಿಚಕ್ರ ವಾಹನದಲ್ಲಿರುವ OBD ಪೋರ್ಟ್ಗೆ OBD ಸ್ಕ್ಯಾನರ್ನ ಕನೆಕ್ಟರ್ ಅನ್ನು ಪ್ಲಗ್ ಮಾಡಿ. ಕನೆಕ್ಟರ್ ಬಿಗಿಯಾಗಿ ಹೊಂದಿಕೊಳ್ಳಬೇಕು ಮತ್ತು ಸುರಕ್ಷಿತ ಸಂಪರ್ಕ. ಕೆಲವು ದ್ವಿಚಕ್ರ ವಾಹನಗಳಿಗೆ ಇಗ್ನಿಷನ್ ಆನ್ ಸ್ಥಾನದಲ್ಲಿರುವುದು ಅಗತ್ಯವಾಗಬಹುದು, ಆದರೆ ಇತರವುಗಳನ್ನು ಪ್ರಾರಂಭಿಸಬೇಕಾಗಬಹುದು. ಮಾರ್ಗದರ್ಶನಕ್ಕಾಗಿ ನಿಮ್ಮ ದ್ವಿಚಕ್ರ ವಾಹನದ ಕೈಪಿಡಿಯನ್ನು ನೋಡಿ. ದ್ವಿಚಕ್ರ ವಾಹನದ ಇಗ್ನಿಷನ್ ಆನ್ ಮಾಡಿ ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ ಆನ್ ಆಗಿರುವುದನ್ನು ನೀವು ನೋಡುತ್ತೀರಿ. ಸ್ಕ್ಯಾನ್ ಅನ್ನು ಪ್ರಾರಂಭಿಸಲು ನಿಮ್ಮ OBD ಸ್ಕ್ಯಾನರ್ನೊಂದಿಗೆ ಒದಗಿಸಲಾದ ಸೂಚನೆಗಳನ್ನು ಅನುಸರಿಸಿ. ಇದು ಸಾಮಾನ್ಯವಾಗಿ ಸ್ಕ್ಯಾನರ್ನ ಮೆನುವಿನಲ್ಲಿ ಸೂಕ್ತವಾದ ನಿಯತಾಂಕಗಳು ಅಥವಾ ಕಾರ್ಯಗಳನ್ನು ಆಯ್ಕೆ ಮಾಡುವುದನ್ನು ಒಳಗೊಂಡಿರುತ್ತದೆ. ಸ್ಕ್ಯಾನ್ ಪೂರ್ಣಗೊಂಡ ನಂತರ ಯಾವುದೇ ಸಮಸ್ಯೆಗಳು ಪತ್ತೆಯಾದರೆ OBD ಸ್ಕ್ಯಾನರ್ ಯಾವುದೇ ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಗಳನ್ನು DTCಗಳು ಪ್ರದರ್ಶಿಸುತ್ತದೆ. ಈ ಕೋಡ್ಗಳನ್ನು ಗಮನಿಸಿ, ಏಕೆಂದರೆ ಅವುಗಳು ನಿಮ್ಮ ದ್ವಿಚಕ್ರ ವಾಹನದ ಯಾವುದೇ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಪರಿಹರಿಸಲು ಸಹಾಯ ಮಾಡುತ್ತದೆ. ನಿಮ್ಮ OBD ಸ್ಕ್ಯಾನರ್ನ ಸಾಮರ್ಥ್ಯಗಳನ್ನು ಅವಲಂಬಿಸಿ ನೀವು ಹೆಚ್ಚುವರಿ ಡೇಟಾವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಮತ್ತು ಸಮಸ್ಯೆಗಳನ್ನು ಗುರುತಿಸಲು ಮತ್ತು ದೋಷ ನಿವಾರಣೆ ಮಾಡಲು. ನೀವು OBD ಸ್ಕ್ಯಾನರ್ ಅನ್ನು ಬಳಸುವುದನ್ನು ಪೂರ್ಣಗೊಳಿಸಿದಾಗ, ನಿಮ್ಮ ದ್ವಿಚಕ್ರ ವಾಹನದಲ್ಲಿರುವ OBD ಪೋರ್ಟ್ನಿಂದ ಸುರಕ್ಷಿತವಾಗಿ ಸಂಪರ್ಕ ಕಡಿತಗೊಳಿಸಿ ಮತ್ತು ಸ್ಕ್ಯಾನರ್ ಅನ್ನು ಆಫ್ ಮಾಡಿ. ನಿಮ್ಮ ದ್ವಿಚಕ್ರ ವಾಹನದಲ್ಲಿನ ಯಾವುದೇ ಸಮಸ್ಯೆಗಳನ್ನು ಪತ್ತೆಹಚ್ಚಲು ಮತ್ತು ಪರಿಹರಿಸಲು ಸ್ಕ್ಯಾನರ್ನಿಂದ ಪಡೆದ DTCಗಳು ಮತ್ತು ಡಯಾಗ್ನಾಸಿಸದ ಮಾಹಿತಿಯನ್ನು ಬಳಸಿ. ಅಗತ್ಯವಿದ್ದರೆ ಹೆಚ್ಚಿನ ಸಹಾಯಕ್ಕಾಗಿ ದ್ವಿಚಕ್ರ ವಾಹನ ಮೆಕ್ಯಾನಿಕ್ ಅಥವಾ ತಂತ್ರಜ್ಞರನ್ನು ಸಂಪರ್ಕಿಸಿ. ಎಲ್ಲಾ ದ್ವಿಚಕ್ರ ವಾಹನಗಳು OBD ಪೋರ್ಟ್ಗಳನ್ನು ಹೊಂದಿಲ್ಲ ಮತ್ತು OBD ಸಾಮರ್ಥ್ಯಗಳ ಲಭ್ಯತೆಯು ತಯಾರಿಕೆ ಮತ್ತು ಮಾದರಿಯಿಂದ ಬದಲಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಆದ್ದರಿಂದ ನಿಮ್ಮ ನಿರ್ದಿಷ್ಟ ದ್ವಿಚಕ್ರ ವಾಹನವು OBD ಸ್ಕ್ಯಾನಿಂಗ್ ಅನ್ನು ಬೆಂಬಲಿಸುತ್ತದೆಯೇ ಮತ್ತು OBD ಪೋರ್ಟ್ ಎಲ್ಲಿದೆ ಎಂಬುದನ್ನು ಪರಿಶೀಲಿಸುವುದು ಅತ್ಯಗತ್ಯ. ಕೆಲವು ಸ್ಕ್ಯಾನರ್ಗಳು ವೈರ್ಲೆಸ್. DTC ಮೋಡ್ ಎಂದರೇನು? DTC ಎಂದರೆ ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಗಳು. ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಗಳು DTCಗಳು ವಾಹನ ಉದ್ಯಮದಲ್ಲಿ ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ ಮೂಲಕ ವಾಹನದ ಆನ್ಬೋರ್ಡ್ ಕಂಪ್ಯೂಟರ್ ಸಿಸ್ಟಂಗಳಲ್ಲಿನ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಸಂವಹನ ಮಾಡಲು ಬಳಸುವ ಪ್ರಮಾಣೀಕೃತ ಆಲ್ಫಾನ್ಯೂಮರಿಕ್ ಕೋಡ್ಗಳಾಗಿವೆ. ಸೆನ್ಸರ್ಗಳು ಅಥವಾ ಘಟಕಗಳು ವಿವಿಧ ವಾಹನ ವ್ಯವಸ್ಥೆಗಳಲ್ಲಿ ಅಸಹಜತೆಗಳು ಅಥವಾ ಅಸಮರ್ಪಕ ಕಾರ್ಯಗಳನ್ನು ಪತ್ತೆಹಚ್ಚಿದಾಗ ಈ ಕೋಡ್ಗಳನ್ನು ರಚಿಸಲಾಗುತ್ತದೆ ಮತ್ತು ಸಮಸ್ಯೆಗಳನ್ನು ಪತ್ತೆನಲ್ಲಿರುವ ಲೈವ್ ಡೇಟಾ ಮೋಡ್ ಒಂದು ಲೈವ್ ಮಾನಿಟರಿಂಗ್ ವೈಶಿಷ್ಟ್ಯವಾಗಿದ್ದು, ವಾಹನ ಚಾಲನೆಯಲ್ಲಿರುವಾಗ ವಾಹನದ ಸಿಸ್ಟಂಗಳಲ್ಲಿನ ವಿವಿಧ ಸೆನ್ಸರ್ಗಳು ಮತ್ತು ಘಟಕಗಳಿಂದ ಕ್ರಿಯಾತ್ಮಕ ಆನ್ ದಿ ಸ್ಪಾಟ್ ಡೇಟಾವನ್ನು ಪ್ರವೇಶಿಸಲು ಮತ್ತು ವೀಕ್ಷಿಸಲು ತಂತ್ರಜ್ಞರು ಮತ್ತು ಬಳಕೆದಾರರಿಗೆ ಅನುವು ಮಾಡಿಕೊಡುತ್ತದೆ. ಆಕ್ಚುವೇಷನ್ ಟೆಸ್ಟ್ ಮೋಡ್ ಎಂದರೇನು? ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ನಲ್ಲಿನ ಆಕ್ಚುವೇಷನ್ ಟೆಸ್ಟ್ ಮೋಡ್ ಒಂದು ಡಯಾಗ್ನಾಸಿಸ್ ವೈಶಿಷ್ಟ್ಯವಾಗಿದ್ದು, ವಾಹನದೊಳಗೆ ವಿವಿಧ ಘಟಕಗಳು ಮತ್ತು ವ್ಯವಸ್ಥೆಗಳನ್ನು ಸಕ್ರಿಯವಾಗಿ ನಿಯಂತ್ರಿಸಲು ಮತ್ತು ಪರೀಕ್ಷಿಸಲು ತಂತ್ರಜ್ಞರಿಗೆ ಅನುವು ಮಾಡಿಕೊಡುತ್ತದೆ.
ಡೇಟಾ ಲಾಗಿಂಗ್ ಎಂದರೇನು? ಡೇಟಾ ಲಾಗಿಂಗ್ ಎನ್ನುವುದು ತಂತ್ರಜ್ಞರು ಮತ್ತು ಬಳಕೆದಾರರಿಗೆ ನಿರ್ದಿಷ್ಟ ಸಮಯದ ಅವಧಿಯಲ್ಲಿ ಅಥವಾ ನಿರ್ದಿಷ್ಟ ಡ್ರೈವಿಂಗ್ ಸನ್ನಿವೇಶದಲ್ಲಿ ವಾಹನದ ಆನ್ಬೋರ್ಡ್ ಕಂಪ್ಯೂಟರ್ ಸಿಸ್ಟಂಗಳಿಂದ ಡೇಟಾ ಪಾಯಿಂಟ್ಗಳು ಮತ್ತು ಸೆನ್ಸರ್ ರೀಡಿಂಗ್ಗಳ ಸರಣಿಯನ್ನು ರೆಕಾರ್ಡ್ ಮಾಡಲು ಮತ್ತು ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ಸಾಫ್ಟ್ವೇರ್ ಅಪ್ಡೇಟ್ ಮೋಡ್ ಎಂದರೇನು? ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮೋಡ್ ಎಂಬುದು ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ನ ಸಾಫ್ಟ್ವೇರ್ ಅಥವಾ ಫರ್ಮ್ವೇರ್ ಅನ್ನು ನವೀಕರಿಸಲು ಬಳಕೆದಾರರನ್ನು ಸಕ್ರಿಯಗೊಳಿಸುವ ವೈಶಿಷ್ಟ್ಯವಾಗಿದೆ. ಸ್ಕ್ಯಾನರ್ ತಯಾರಕರು ಒದಗಿಸಿದ ಇತ್ತೀಚಿನ ಸಾಫ್ಟ್ವೇರ್ ಸುಧಾರಣೆಗಳು, ದೋಷ ಪರಿಹಾರಗಳು ಮತ್ತು ವಾಹನ ಡೇಟಾಬೇಸ್ ನವೀಕರಣಗಳೊಂದಿಗೆ ಸ್ಕ್ಯಾನರ್ ಅನ್ನು ನವೀಕರಿಸಲು ಈ ಮೋಡ್ ಅತ್ಯಗತ್ಯ. ಸ್ಕ್ಯಾನರ್ ಅನ್ನು ಕಂಪ್ಯೂಟರ್ ಅಥವಾ ನೆಟ್ವರ್ಕ್ಗೆ ಸಂಪರ್ಕಿಸುವ ಮೂಲಕ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ ಮೋಡ್ ಅನ್ನು ಪ್ರಾರಂಭಿಸುವ ಮೂಲಕ ಬಳಕೆದಾರರು ಇತ್ತೀಚಿನ ಸಾಫ್ಟ್ವೇರ್ ಆವೃತ್ತಿಗಳನ್ನು ಡೌನ್ಲೋಡ್ ಮಾಡಬಹುದು ಮತ್ತು ಸ್ಥಾಪಿಸಬಹುದು. ಸ್ಕ್ಯಾನರ್ ಆಟೋಮೋಟಿವ್ ತಂತ್ರಜ್ಞಾನದಲ್ಲಿ ಡಯಾಗ್ನಾಸಿಸ್ ಸ್ಕ್ಯಾನರ್ನ ನಿಖರತೆ ಮತ್ತು ಕ್ರಿಯಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ನಿಯಮಿತ ಸಾಫ್ಟ್ವೇರ್ ನವೀಕರಣಗಳು ನಿರ್ಣಾಯಕವಾಗಿವೆ. ತಡೆಯಲು ಬ್ಯಾಟರಿ ಚಾರ್ಜರ್ ಅನ್ನು ಕನೆಕ್ಟ್ ಮಾಡಿಕೊಳ್ಳಿ. ಸಾಫ್ಟ್ವೇರ್ ಮಧ್ಯದಲ್ಲಿ ನಿಮ್ಮ ವಾಹನವು ಆಫ್ ಆಗಿದ್ದರೆ ಅದು ನಿಯಂತ್ರಣ ಘಟಕವನ್ನು ಶಾಶ್ವತವಾಗಿ ಹಾನಿಗೊಳಿಸುತ್ತದೆ. ಮೆಕ್ಯಾನಿಕ್ ಅಕಾಡೆಮಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಜಸ್ಟ್ ಒಂದು ಸ್ಮಾಲ್ 4-5 ಮೇಂಟೆನೆನ್ಸ್ ಟಿಪ್ಸ್. ಸೊ ಮೇಂಟೆನೆನ್ಸ್ ಟಿಪ್ಸ್ ಅಲ್ಲಿ ಮೊದಲನೇದು ನಿಮ್ದೇನು ಮೇಂಟೆನೆನ್ಸ್ ಟಿಪ್ಸ್? ಫ್ಯೂಯಲ್ ಟ್ಯಾಂಕ್ ಅಲ್ಲಿ ಎಸ್ ಸರ್, ಅದೇ ಪನಿಷ್ಮೆಂಟ್. ಯಾಕಂದ್ರೆ ಮೇಂಟೈನ್ ಇವರು ಓಕೆ. ಗುರುಪ್ರಸಾದ್ ಸೊ ಸರ್ ಅವಾಗ ಏನಾಗುತ್ತೆ, ಮಾಡ್ತಿರೋದು. ದಯವಿಟ್ಟು ಕಸ್ಟಮರ್ ಗಳಿಗೆ ಹೇಳಿ, ಸರ್ 100 ರೂಪಾಯಿ ಪೆಟ್ರೋಲ್ ಗಾಡಿ ಅಲ್ಲ ಸರ್, ಇದು ಅಟ್ಲೀಸ್ಟ್ ಅರ್ಧ ಟ್ಯಾಂಕ್ ಇಟ್ಕೊಂಡು ಓಡಿಸಿ. 50 ರೂಪಾಯಿ ಪೆಟ್ರೋಲ್ ಟ್ಯಾಂಕ್ ಅಲ್ಲ ಸರ್, ಅಟ್ಲೀಸ್ಟ್ ಅರ್ಧ ಟ್ಯಾಂಕ್ ಇಟ್ಕೊಂಡು ಓಡಿಸಿ. ಸೊ ಇಂಜಿನ್ ಮೇಲೆ ಡ್ರಾಪ್ ಇನ್ ಫ್ಯೂಲ್ ಎಫಿಷಿಯನ್ಸಿ, ಇಂಜಿನ್ ಓವರ್ ಹೀಟಿಂಗ್, ಇದು ಮೇನ್ ರೀಸನ್. ನಿಮ್ದು ಇಂಜಿನ್ ಆಯಿಲ್ ಪ್ರಾಪರ್ ಆಗಿ ಸೆಲೆಕ್ಟ್ ಮಾಡಿ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಇದು ಪ್ರಾಬ್ಲಮ್ ಬರುತ್ತೆ. ಬೆಸ್ಟ್ ಯು ರೆಕಮೆಂಡೆಡ್ ಮ್ಯಾನುಫ್ಯಾಕ್ಚರ್ ಏನ್ ರೆಕಮೆಂಡ್ ಮಾಡ್ತಾರೆ ಅದನ್ನು ಹಾಕಕ್ಕೆ ಟ್ರೈ ಮಾಡಿ. ಮ್ಯಾನುಫ್ಯಾಕ್ಚರ್ ಏನ್ ಹೇಳ್ತಾರೆ ಅದನ್ನ ಹಾಕಕ್ಕೆ ಟ್ರೈ ಮಾಡಿ. ಕಡೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ, ಆಲ್ವೇಸ್ ಚೇಂಜ್ ಇನ್ ಆಯಿಲ್ ಫಿಲ್ಟರ್ ಅಲಾಂಗ್ ವಿತ್ ಇಂಜಿನ್ ಆಯಿಲ್. ಯಾವಾಗ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ ದಯವಿಟ್ಟು ಫಿಲ್ಟರ್ನ ಚೇಂಜ್ ಮಾಡಿ. ಕೆಲವು ಕಡೆ ಏನಾಗ್ತಾರೆ, ಅಣ್ಣ ಫಿಲ್ಟರ್ ಇಲ್ಲ ಅಣ್ಣ, ಇವತ್ತು ಆಯಿಲ್ ಹಾಕಿರ್ತೀನಿ, ನಾಳೆ ಬಂದು ಫಿಲ್ಟರ್ ಹಾಕ್ಸ್ಕೊಂಡು ಹೋಗು. ಇಲ್ಲ ಫಿಲ್ಟರ್ ಇರ್ತದೆ, ಆಯಿಲ್ ಇಲ್ಲ ಅಣ್ಣ, ಇವತ್ತು ಫಿಲ್ಟರ್ ಹಾಕ್ಬಿಡ್ತೀನಿ, ಇಲ್ಲಿ ಇಟ್ಬಿಟ್ರೆ ಅದನ್ನು ತಗೊಂಡು ಹೋಗ್ಬಿಡ್ತಾರೆ. ಫಿಲ್ಟರ್ ಹಾಕಿರ್ತೀನಿ, ನಾಳೆ ಬಂದು ಆಯಿಲ್ ಹಾಕ್ಸ್ಕೊಂಡು. ಸೊ ಅಲ್ಲಿ ಫಿಲ್ಟರ್ ಹೋಗ್ತದೆ. ಸೊ ಎರಡು ನೋಡ್ತಾ ಇದ್ದೀರಾ ನೀವು. ಸೊ ಅದು ಬಾದ್ಶಾ ಹೇಳಿದ್ರಲ್ಲ 3x, ಇಲ್ಲಿ ನನಗೆ ಎಫೆಕ್ಟ್. ನಾರ್ಮಲಿ ಇಂಜಿನ್ ಆಯಿಲ್, ಹಳೆ ಕಾಲದಲ್ಲಿ ಇಂಜಿನ್ ಆಯಿಲ್ ನೋಡಿರ್ಬೋದು ನೀವು, 30 SD 40 SD ಮೋನೋ ಆಯಿಲ್ ಬರ್ತಾ ಇತ್ತು, ನೆನಪಿರ್ಬೋದು. ಈಗಿನ ತಲೆಗಳಿಗೆ ಗೊತ್ತಿಲ್ಲ, ಅಂದ್ರೆ ಹಳೆ ತಲೆಗಳಿಗೆ ಗೊತ್ತಿದೆ. 30 SD 40 SD ಅಂತ ಈ ತರ ಆಯಿಲ್ ಬರ್ತಾ ಇತ್ತು. ಈಗ ಬಂದ್ಬಿಟ್ಟು ಏನಿದೆ, ಮಲ್ಟಿಗ್ರೇಡ್ ಇದೆ. ಅವಾಗ NW30 ಸರ್, ವಿಸ್ಕಾಸಿಟಿ. ಆಮೇಲೆ ಸರ್ ಹೇಳಿ ಸರ್, ಗಾಡಿ ಟೆಂಪರೇಚರ್ ಎಷ್ಟಿದೆ ಗೊತ್ತಾ? ಇಂಜಿನ್ ಬಿಸಿ ಗೊತ್ತಿಲ್ವಾ? ಥರ್ಮೋಮೆಟ್ರಿಕ್ ನೋಡ್ಬೇಕಪ್ಪ. ಒಂದು 300-400 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಆ ಇದರಲ್ಲಿ ನಿಮ್ 30 ಡಿಗ್ರಿ ಯಾವ ಲೆಕ್ಕಕ್ಕೆ ಇಲ್ಲ. ಅದು 30 ಡಿಗ್ರಿ ಲೆಕ್ಕಕ್ಕೆ ಇಲ್ಲ ಅದು. ಸೊ ಇದರಲ್ಲಿ ಸಿಂಪಲ್ ಏನಂದ್ರೆ, ನಿಮ್ದು ಏನು 10W30 ಇದೆ, ನಿಮಗೆ ತಣ್ಣನೆ ಒಂದು ವಿಂಟರ್ ಅಲ್ಲಿ ಒಂದು 10 SD ಥಿಕ್ನೆಸ್ ಇರುತ್ತೆ, ಅದಕ್ಕಿಂತ ತೆಳ್ಳ ಆಗಲ್ಲ. ಅದೇ ನನಗೆ ಬಿಸಿ ಆದ್ರೂ ಒಂದು 30 ಡಿಗ್ರಿ ಥಿಕ್ನೆಸ್ ಇರ್ತದೆ. ಅದು ಇಂಪಾರ್ಟೆಂಟ್. 10W30 ಅಂದ್ರೆ ವಿಂಟರ್, 10W30 ಅಂದ್ರೆ ನಿಮ್ದು ಚಳಿಗಾಲದಲ್ಲೂ ಅಥವಾ ಹೆವಿ ಬೇಸಿಗೆಗಾಲದಲ್ಲೂ ನಿಮ್ಮ ಗಾಡಿದು ಏನು ಒಂದು ಇಂಜಿನ್ ಆಯಿಲ್ ಥಿಕ್ನೆಸ್ ಇದೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಹೊರತು ಬೇಗ ಸವಿಯುತ್ತೆ, ಬೇಗ ತುಕ್ಕು ಹಿಡಿತದೆ. ರಿಡಕ್ಷನ್ ಇನ್ ಪರ್ಫಾರ್ಮೆನ್ಸ್ ಅಲ್ಲಿ ಇಳಿತಾ ಕಾಣುತ್ತೆ. ಫ್ರಿಕ್ಷನ್ ಬಿಟ್ವೀನ್ ಚೈನ್ ಲಿಂಕ್ ಮಧ್ಯ ಫ್ರಿಕ್ಷನ್ ಇರ್ತದೆ. ಹೌ ಟು ಮೇಂಟೈನ್ ಯುವರ್ ಚೈನ್? KYC ಅಂದ್ರೆ ಏನ್ ಸರ್? ಇಲ್ಲಿ ಬಂದ್ಬಿಟ್ಟು ನೋ ಯುವರ್ ಚೈನ್, ಸೊ ನೋ ಯುವರ್ ಚೈನ್ ಅಲ್ಲಿ ನೋ ಯುವರ್ ಬೈಕ್ ಚೈನ್,
ಸೊ ಬೈಕಲ್ಲಿ ಮುಂಚಿನ ಕಾಲದ ಹಾಗೆ ಬರೀ ಒಂದು ಕಬ್ಬಣದ ಐಟಮ್ಗಳಿದ್ದಿಲ್ಲ, ಇಲ್ಲ ಸರಿ, ಬರೀ ಕಬ್ಬಣದ ಐಟಮ್ಗಳಿಲ್ಲ. ಕಬ್ಬಣದ ಐಟಮ್ ಇದ್ದಾಗ ಏನೇ ಹಾಕಿ, ಆ ರಬ್ಬರ್ ಓರಿಂಗ್ಸ್ ಏನಾಗತ್ತೆ, ನಂಗೆ ಆಯಿಲ್ ಬಿದ್ರೆ ಏನಾಗತ್ತೆ, ಬಲ್ಜ್ ಆಗತ್ತೆ. ಕೆರೋಸಿನ್ ಬಿದ್ರೆ ಏನಾಗತ್ತೆ, ಮೆಲ್ಟ್ ಆಗತ್ತೆ. ಸೊ ಇದರಿಂದ ಏನಾಗತ್ತೆ, ನಿಮ್ದು ಏನು ಈ ರೋಲರ್ ಮಧ್ಯೆ ಏನು ಲೂಬ್ರಿಕೇಶನ್ ಮಾಡಿರ್ತೀರಾ, ಇಟ್ಸ್ ಎ ಪ್ರೀಪ್ಯಾಕ್ಡ್. ಈ ರೋಲರ್ ಇದ್ರ ಮಧ್ಯೆ ಏನಿದೆ, ಅದ್ರ ಮಧ್ಯದಲ್ಲಿ ಏನು ಫಿಲಮ್ ಕೊಟ್ಟಿರ್ತೀವಿ ಅದೇನಾಗತ್ತೆ, ಕೆರೋಸಿನ್ ಪೆಟ್ರೋಲ್ ಹಾಕಿ ಉಜ್ಜಿ ಆಯಿಲ್ ಹಾಕಿ ಲೂಬ್ರಿಕೇಟ್ ಮಾಡಿ ಕಳಿಸ್ಕೊಡ್ತಾ ಇದ್ದೆ. ಅದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಆದಷ್ಟು ನಿಮಗೆ ಏನಿದೆ ವಾಟಿಕಾಲ್ ಬೆನಿಫಿಟ್ಸ್ ಹ್ಯಾವಿಂಗ್ ಎ ಗುಡ್ ಮೋಟರ್ ಸೈಕಲ್ ಚೈನ್, ಸ್ಮೂತ್ ಗೇರ್ ಶಿಫ್ಟಿಂಗ್ ಇರ್ತದೆ, ಫ್ಯೂಯಲ್ ಎಫಿಷಿಯನ್ಸಿ ಬರ್ತದೆ. ದೆನ್ ಇಲ್ಲಿ ಏನಿದೆ ನನಗೆ ಕ್ಯಾಸ್ಟ್ರೋಲ್ ಚೈನ್ ಕ್ಲೀನರ್ ಅಂಡ್ ಲೂಬ್. ಸೊ ಇದೆರಡು ನಮಗೆ ಅಲ್ಲಿ ಕ್ಯಾಸ್ಟ್ರೋಲ್ ಇಂದ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಟ್ರೇಡ್ ಮಾರ್ಕ್. ಕ್ಯಾಸ್ಟ್ರೋಲ್ ಚೈನ್ ಕ್ಲೀನರ್ ಡಿಸೈನ್ ಟು ಕ್ವಿಕ್ಲಿ ಅಂಡ್ ಎಫೆಕ್ಟಿವ್ಲಿ, ಅಂದ್ರೆ ನಿಮ್ದು ಕ್ಲೀನರ್ ಇಂದ ಏನಿದೆ ಅದ್ರ ಮೇಲೆ ಏನು ರಸ್ಟ್ ಇದೆ, ಅದ್ರ ಮೇಲೆ ಏನು ಜಿಗಟ್ ಕುತ್ಕೊಂಡಿದೆ, ಅದನ್ನ ತೆಗಿಯಕ್ಕೆ ಈಸಿ ಆಗತ್ತೆ. ಜಸ್ಟ್ ಸ್ಪ್ರೇ ಮಾಡಿ ಒಂದು ಬಟ್ಟೆಯಿಂದ ಒರೆಸಿದ್ರೆ, ಜಸ್ಟ್ 2 ನಿಮಿಷ ಬಿಡಿ, ಬಟ್ಟೆಯಿಂದ ಒರೆಸಿದ್ರೆ ಅದು ಕ್ಲೀನ್. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಇದು ಹಾಕೋದ್ರಿಂದ ಏನಾಗಿದೆ, ಅಮೂಲ್ಯವೆಂದು ಪರಿಗಣಿಸಲಾಗಿದೆ. ಆದರೆ ನೀವು ಬಾಟಲ್ನಲ್ಲಿ ನಂಬಿಕೆ ತುಂಬಿಸಬಹುದೇ? ಕಳೆದ 100 ವರ್ಷಗಳಿಂದ ಕ್ಯಾಸ್ಟ್ರಾಲ್ ಮಾಡಿರುವುದು ಇದನ್ನೇ. ನಮ್ಮ ಉತ್ಪನ್ನಗಳ ಮೇಲೆ ಪ್ರಪಂಚದಾದ್ಯಂತ ಸಾವಿರಾರು ಮೆಕ್ಯಾನಿಕ್ಸ್, ಲಕ್ಷಾಂತರ ಚಾಲಕರು ಮತ್ತು ಬೈಕರ್ಸ್ ನಂಬಿಕೆಯನ್ನು ಇಟ್ಟಿದ್ದಾರೆ. ಕ್ಯಾಸ್ಟ್ರಾಲ್ ಎಕ್ಸ್ಪರ್ಟ್ ಪ್ರೊಟೆಕ್ಷನ್ಗೆ ಹೆಸರುವಾಸಿಯಾಗಿದೆ ಎಂದು ಅವರಿಗೆ ಗೊತ್ತು. ಈಗ ನಾವು ಅದೇ ಟೆಕ್ನಾಲಜಿ ಮತ್ತು ಪರಿಣಿತಿಯನ್ನು ನಮ್ಮ ಹೊಸ ಉತ್ಪನ್ನದಲ್ಲಿ ತಂದಿದ್ದೇವೆ. ಪ್ರಸ್ತುತಪಡಿಸುತ್ತಿದ್ದೇವೆ ಕ್ಯಾಸ್ಟ್ರಾಲ್ ಆಟೋ ಕೇರ್ ಪ್ರಾಡಕ್ಟ್ಸ್ ನ ಪರಿಣಿತ ಶ್ರೇಣಿಯನ್ನ. ಬೈಕ್ ನ ಚೈನ್ ಅತ್ಯಂತ ಎಕ್ಸ್ಪೋಸ್ ಆಗುವ ಭಾಗವಾಗಿದ್ದು, ಅದು ನಿರಂತರವಾಗಿ ಕೆಸರು, ಧೂಳು ಮತ್ತು ನೀರಿನಲ್ಲಿ ಸಾಗಬೇಕಾಗುತ್ತೆ. ಹಾಗಾಗಿ ಕೊಳಕು ಮತ್ತು ತುಕ್ಕು ಹಿಡಿದ ಸರಪಳಿಯು ಬೈಕ್ ನ ಕಾರ್ಯಕ್ಷಮತೆ ಮೇಲೆ ದುಷ್ಪರಿಣಾಮ ಉಂಟು ಮಾಡಬಹುದು. ಜನರು ಯಾವುದೋ ಚೈನ್ ಕ್ಲೀನರ್ ಅಥವಾ ಇತರೆ ಎಣ್ಣೆಯನ್ನು ಬಳಸುತ್ತಾರೆ. ಅವು ಚೈನ್ ಒಳಗೆ ನುಗ್ಗಿ ಸ್ವಚ್ಛಗೊಳಿಸಲು ಅಸಮರ್ಥವಾಗಿರುತ್ತವೆ. ಆದರೆ ಕ್ಯಾಸ್ಟ್ರಾಲ್ ಚೈನ್ ಕ್ಲೀನರ್ ಚೈನ್ ಲಿಂಕ್ಗಳು ಮತ್ತು ಜಾಯಿಂಟ್ಸ್ ನ ಒಳಗೆ ಹೋಗಿ ಸಂಗ್ರಹವಾದ ಎಣ್ಣೆ, ಗ್ರೀಸ್ ಮತ್ತು ಧೂಳನ್ನು ತಕ್ಷಣವೇ ಸ್ವಚ್ಛಗೊಳಿಸುತ್ತೆ. ಇದನ್ನು ಬಳಸುವುದು ಸುಲಭ. ಇದನ್ನು ಬಳಸುವ ಮೊದಲು ಕ್ಯಾನ್ ಅನ್ನು ಚೆನ್ನಾಗಿ ಅಲ್ಲಾಡಿಸಿ ಒಂದು ನಿರ್ದಿಷ್ಟ ಅಂತರದಿಂದ ಎಕ್ಸ್ಟೆನ್ಷನ್ ಟ್ಯೂಬ್ ನ ಸಹಾಯದಿಂದ ಸಮನಾಗಿ ಸಿಂಪಡಿಸಿ. ಚೈನ್ ಬ್ರಷ್ ಸಹಾಯದಿಂದ ಹೊರಭಾಗವನ್ನು ಸ್ವಚ್ಛಗೊಳಿಸಿ ಮತ್ತು ಮೈಕ್ರೋ ಫೈಬರ್ ಬಟ್ಟೆಯಿಂದ ಒರೆಸಿ. ಕ್ಯಾಸ್ಟ್ರಾಲ್ ಚೈನ್ ಕ್ಲೀನರ್ ನ ಪರಿಣಾಮಕಾರಿ ಶುಚಿಗೊಳಿಸುವಿಕೆಯು ಚೈನ್ ನ ಸವೆತ ಮತ್ತು ಕಿತ್ತು ಹೋಗುವಿಕೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಚೈನಿನ ಆಯಸ್ಸನ್ನು ಹೆಚ್ಚಿಸುತ್ತೆ. ಇದು ಓ ರಿಂಗ್, ಎಕ್ಸ್ ರಿಂಗ್ ಮತ್ತು ಝೆಡ್ ರಿಂಗ್ ಚೈನ್ ಗಳಿಗೆ ಸೂಕ್ತವಾಗಿದೆ. ಕ್ಯಾಸ್ಟ್ರಾಲ್ ಚೈನ್ ಕ್ಲೀನರ್ ನಿಮ್ಮ ಬೈಕ್ ಸರಪಳಿಯ ದೀರ್ಘಾವಧಿಗೆ ನಿಷ್ಠಾವಂತ ಒಡನಾಡಿ. ಕ್ಯಾಸ್ಟ್ರಾಲ್ ಆಟೋ ಕೇರ್, ಪ್ರೊಟೆಕ್ಟ್ ಅಂಡ್ ಶೈನ್ ಇನ್ಸೈಡ್ ಅಂಡ್ ಔಟ್. ನೆಕ್ಸ್ಟ್ ಇಸ್ ಚೈನ್ ಲೂಪ್. ಇದೇ ಹತ್ರ ಏನು ಚೈನ್ ಲೂಬ್ ಇದೆ, ಇಟ್ಸ್ ಎ ಫ್ರೆಂಡ್ಲಿ ವಿತ್ ಓ ರಿಂಗ್, ಎಕ್ಸ್ ರಿಂಗ್, ಏನೇನು ರಿಂಗ್ ಅಲ್ಲಿದೆ ಅದಕ್ಕೆ. ಇಂದಿನ ಪ್ರಪಂಚದಲ್ಲಿ ಕಾನ್ಫಿಗರೇಷನ್ ಏನಿದೆ, MRP ಏನಿದೆ, DLP ಇದ್ರ ಬಗ್ಗೆ ಏನಾರ ಕ್ವಶನ್ಸ್? ತೊಂದರೆ ಇಲ್ಲ. ತಯಾರು ಮಾಡಬೇಕಲ್ಲ ನನಗೂ ಒಂದಿಷ್ಟು ಖರ್ಚಿರುತ್ತೆ. ನಾನು ನನ್ನ ಇದನ್ನು ನೋಡ್ಕೋಬೇಕಲ್ಲ. ಸರ್, ಎನಿ ಕ್ವಶನ್ ಸರ್ ಫಾರ್ ದಟ್? ಏನ್ ಸರ್? ಇಲ್ಲ ಇಲ್ಲ, ಅದಕ್ಕೆ ಇಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ತಾ ಇದ್ದೀನಿ. ಬೇಕಿದ್ರೆ ನೀವು ನೋಡ್ಕೊಂಡು, ಇವನ್ ಅವರು ಏನು ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ರು ಅದ್ರ ವಿಡಿಯೋಗಳು ಸಮೇತ ಇದೆ. ಸೊ ಅದನ್ನು ನೀವು ನೋಡಿ, ಇಟ್ಸ್ ವೆರಿ ಹೆಲ್ಪ್ಫುಲ್. ಸೊ ಏನು ಬೇಸಿಕ್ ಇಂದ ತಗೊಂಡು ಬಂದು BS6 ತನಕ ಬಂದಿದ್ದಾರೆ ಅದರಲ್ಲಿ. ಸೊ ಅದನ್ನು ನೀವು ಚೆಕ್ ರೈಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ ಶಿವಪ್ರಕಾಶ್ ಅವ್ರಿಗೆ. ಹೆಂಗಿತ್ತು ಟ್ರೈನಿಂಗು? ಸೂಪರ್. ಚೆನ್ನಾಗಿತ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್? ಎಕ್ಸಾಮ್ ತಗೋಬೋದಾ?
ಇಲ್ಲ ಎಕ್ಸಾಮ್ ತಗೊಳ್ಳಲ್ಲ, ಬಟ್ ಡೆಫಿನೆಟ್ಲಿ ಟ್ರೈನಿಂಗ್ ಅಟೆಂಡ್ ಮಾಡಿದ್ದಕ್ಕೆ ನಾವು ಸರ್ಟಿಫಿಕೇಟ್ ಡೆಫಿನೆಟ್ಲಿ ಕೊಡ್ತೇವೆ. ಸೊ ಇವಾಗ ಎಕ್ಸಿಟ್ ಮಾಡೋದಂದ್ರೆ ಎಲ್ಲರೂ ರಿಜಿಸ್ಟರ್ ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ಲರೂ ಮಾಡಿದ್ದೀರಾ? ಮಾಡಿಲ್ವಾ ನೀವು? ಓಕೆ, ಸರಿ. ಅಕಸ್ಮಾತ್ ಯಾರಾದ್ರೂ ಮಿಸ್ ಮಾಡಿಬಿಟ್ಟಿದ್ರೆ ಪ್ಲೀಸ್ ಗೋ ಟು ದ ರಿಜಿಸ್ಟ್ರೇಷನ್ ಡೆಸ್ಕ್, ನಿಮ್ಮ ನಂಬರ್ ಮತ್ತೆ ನೇಮ್ ಕೊಡಿ. ಬಿಕಾಸ್ ಈ ಥರ ಇರೋ ತುಂಬ ಇವೆಂಟ್ಸ್ ನಾವು ಮಾಡಿಸ್ತಾ ಇರ್ತೀವಿ. ಸೊ ಅದಕ್ಕೆ ನಿಮಗೆ ಡೈರೆಕ್ಟ್ಲಿ ಕರೆಯೋಣ ಅಂತ. ಮತ್ತೆ ಆಲ್ ಆಫ್ ಯು ಪ್ಲೀಸ್ ಎಕ್ಸಿಟ್ ಫ್ರಮ್ ದಟ್ ಮಿಡಲ್ ಗೇಟ್, ಅಲ್ಲಿ ಓಪನ್ ಆಗಿದೆ ಅಲ್ಲ, ಆ ಗೇಟಿಂದ ಎಕ್ಸಿಟ್ ಮಾಡಿ. ನಿಮಗೆ ಸರ್ಟಿಫಿಕೇಟ್ ಮತ್ತೆ ಒಂದು ಗಿಫ್ಟ್ ಇದೆ ನಿಮಗೋಸ್ಕರ. ಸೊ ಅದೆಲ್ಲ ನೀವು ಅಲ್ಲೇ ಕಲೆಕ್ಟ್ ಮಾಡ್ಬೋದು. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ನೋಡಿ ಫ್ರೆಂಡ್ಸ್, ಈ ಥರ ಸಿಗೋ ಅವಕಾಶಗಳು ಕಮ್ಮಿ. ನೋಡಿ, ಇದು ಪ್ಲೇ ಗೇಮು. ನಾನು ಗೇಮ್ ಮಾಡಿದೆ, ಗೇಮ್ ಮಾಡಿಬಿಟ್ಟು ನನಗೊಂದು ಗಿಫ್ಟ್ ಬಂತು, ಇಸ್ಕೊಂಡೆ. ಸರ್ಟಿಫಿಕೇಟು, ಟಿ ಶರ್ಟು ಎಲ್ಲ ಇಸ್ಕೊಂಡು ಬಂದೆ ಫ್ರೆಂಡ್ಸ್. ಇದೇ ಥರ ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಮರೆದಿತ್ತು. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನೋಡಿ ಫ್ರೆಂಡ್ಸ್, ಎಲ್ಲ ಪ್ರಾಡಕ್ಟ್ ಇಕ್ಕಿದ್ರು ಕ್ಯಾಸ್ಟ್ರಾಲ್ದು. ಲೂಬ್, ಚೈನ್ ಲೂಬ್ ಆಗಲಿ, ಆಯಿಲ್ಸ್ ಆಗಲಿ, ಫೋರ್ಕ್ ಆಯಿಲ್ಸ್ ಆಗಲಿ, ಇಂಜಿನ್ ಆಯಿಲ್ಸ್ ಆಗಲಿ, ಹೈ ಕ್ವಾಲಿಟಿ ಪರ್ಫಾರ್ಮೆನ್ಸು, ಸಿಂಥೆಟಿಕ್ಕು, ನಾರ್ಮಲ್ಲು ಎಲ್ಲ ಹಾಕಿದ್ರು. ನೋಡಿ ಫ್ರೆಂಡ್ಸ್, ಟ್ರೈನರು ನನಗೆ ಸರ್ಟಿಫಿಕೇಟ್ ಕೊಟ್ಟರು, ಅದೊಂದು ಫೋಟೋ ಹಾಕಿದ್ದೀನಿ. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಮರೆಯದೆ ಒತ್ತಿ. ಇದೇ ಥರ ಟೆಕ್ನಿಕಲ್ ವೀಡಿಯೋಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಬೇಕಂದವ್ರು ಕಾಂಟ್ಯಾಕ್ಟ್ ಮಾಡಿ. ನಾನು